ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಷಯ ವಿತ್ ಗಿರೀಶ. ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಪ್ರೋರೇಟಾ ಪ್ರಾಬ್ಲಮ್ನ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸಿಂಪಲ್ ಪ್ರಾಬ್ಲಮ್ ಇದು. ಪ್ರೋರೇಟಾದಲ್ಲಿ ನೆಸ್ಲೆ ಕಂಪನಿ ಲಿಮಿಟೆಡ್ ಇಶ್ಯೂಡ್ ಪ್ರಾಸ್ಪೆಕ್ಟಸ್ ಇನ್ವೈಟಿಂಗ್ ಫಾರ್ 1 lakh equity shares 10 each at a premium of 2 per share payable ಆಸ್ ಫಾಲೋಸ್. ನೋಡಿ, ನೆಸ್ಲೆ ಅನ್ನುವಂಥ ಕಂಪನಿ ಸುಮಾರು 1 ಲಕ್ಷ ಶೇರ್ಸ್ನ ಅಪ್ಲಿಕೇಶನ್ ಕರೀತಿದೆ. ಒಂದು ಶೇರ್ನ ಬೆಲೆ 10 ರೂಪಾಯಿ ಫೇಸ್ ವ್ಯಾಲ್ಯೂ, ಪ್ರೀಮಿಯಮ್ 2 ರೂಪಾಯಿ, ಟೋಟಲ್ 12 ರೂಪಾಯಿ. ಸೊ ಆ ದುಡ್ಡನ್ನ ಯಾವ ರೀತಿ ಕಲೆಕ್ಟ್ ಮಾಡ್ಕೊಳ್ತಾರೆ ಅಂತ ಅಂದರೆ 3 rupees ಆನ್ ಅಪ್ಲಿಕೇಶನ್, 5 rupees ಆನ್ ಅಲಾಟ್ಮೆಂಟ್. ಅಲಾಟ್ಮೆಂಟಲ್ಲಿ ಇನ್ಕ್ಲೂಡಿಂಗ್ ಪ್ರೀಮಿಯಮ್ ಅಂತ ಹೇಳಿದಾನೆ. ಪ್ರೀಮಿಯಮ್ ವ್ಯಾಲ್ಯೂ ನಿಮಗೆ ಗೊತ್ತು, 5 ರೂಪಾಯಿನಲ್ಲಿ 2 ರೂಪಾಯಿ ಪ್ರೀಮಿಯಮ್ ಆದರೆ 3 ರೂಪಾಯಿ ಅಲಾಟ್ಮೆಂಟ್ ದುಡ್ಡು ಅಂತ. ಫಸ್ಟ್ ಕಾಲ್ 2 rupees ಆ್ಯಂಡ್ ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್ 3 rupees. ಇದಿಷ್ಟು ಕೂಡ ಇಷ್ಟು ಸ್ಟೇಜ್ನಲ್ಲಿ ಅವರು 12 ರೂಪೀಸ್ನ ಕಲೆಕ್ಟ್ ಮಾಡ್ಕೊಳ್ತಾರೆ ನಿಮಗೆ ಇಲ್ಲಿ. ದ ಅಪ್ಲಿಕೇಶನ್ಸ್ ವರ್ ರಿಸೀವ್ಡ್ 1,30,000 ಶೇರ್ಸ್. ನೋಡಿ, ನಾವು ಕರೆದಂಥ ಅಪ್ಲಿಕೇಶನ್ನು 1 ಲಕ್ಷ. ಈಗ ಬಂದಿರುವಂಥ ಅಪ್ಲಿಕೇಶನ್ಸ್ ನಾವು ರಿಸೀವ್ ಮಾಡಿರೋದು 1,30,000. ಹಾಗಾದರೆ ಎಕ್ಸಸ್ ಆಫ್ ಅಪ್ಲಿಕೇಶನ್ ಮನಿನ ನಾವು ರಿಸೀವ್ ಮಾಡಿದ್ವಿ 30,000. ಈಗ ಮುಂದೆ ನೋಡೋಣ. The applications were received 1,30,000 shares and the allotment were made on pro rata basis. The applicants 1,20,000 shares and 10,000 shares applicants money returned. ನೋಡಿ, 30,000 ಏನು ಅಪ್ಲಿಕೇಶನ್ ಬಂತು ಅದರಲ್ಲಿ 10,000 ಶೇರ್ಸ್ನ ರಿಜೆಕ್ಟ್ ಮಾಡಿದ್ದಾರೆ. ಹಾಗಾದರೆ ಅವರು ಅಕ್ಸೆಪ್ಟ್ ಮಾಡಿರೋದು 20,000 ಅಪ್ಲಿಕೇಶನ್. ಅಲ್ಲಿಗೆ 1,20,000 ಶೇರ್ಸ್ನ ಅಕ್ಸೆಪ್ಟ್ ಮಾಡಿದ್ರು, 10,000 ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತ ಅರ್ಥ. ಆ್ಯಂಡ್ ದ ಮನಿ ಓವರ್ ಪೇಯ್ಡ್ ಆನ್ ಅಪ್ಲಿಕೇಶನ್ ವಾಸ್ ಎಂಪ್ಲಾಯ್ಡ್ ಆನ್ ಅಕೌಂಟ್ ಆಫ್ ಸಮ್ಸ್ ಡ್ಯೂ ಆನ್ ಅಲಾಟ್ಮೆಂಟ್. ನೋಡಿ, ನಾವೀಗೇನು 20,000 ಅಪ್ಲಿಕೇಶನ್ ಅಮೌಂಟ್ನ ಎಕ್ಸಸ್ ರಿಸೀವ್ ಮಾಡ್ಕೊಂಡಿದ್ವಿ ಅಂದರೆ ಕರೆದಿದ್ದು 1 ಲಕ್ಷ ಅಪ್ಲಿಕೇಶನು, ಬಟ್ ಬಂದಿದ್ದು 1,30,000 ಅಪ್ಲಿಕೇಶನ್. ಅದರಲ್ಲಿ 10,000 ವಾಪಸ್ ಕಳಿಸಿದ್ರಿ, 20,000 ತೊಗೊಂಡ್ರಿ ಅಲ್ವಾ ಶೇರ್ಸ್ ದುಡ್ಡು. ಸೊ ಆ ಶೇರ್ಸ್ ದುಡ್ಡನ್ನ ಅಲಾಟ್ಮೆಂಟ್ ಮನಿ ಕಡೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಡ್ಯೂಗೆ. ನೆಕ್ಸ್ಟ್ ನೋಡೋದಾದರೆ, ಮಿಸ್ಟರ್ ರಾಜು ಟು ಹೂಮ್ 1,000 ಶೇರ್ಸ್ ವರ್ ಅಲಾಟೆಡ್ ಆ್ಯಂಡ್ ಫೇಲ್ಡ್ ಟು ಪೇ. ನೋಡಿ, ಇಲ್ಲಿ ರಾಜು ಅನ್ನುವಂಥ ವ್ಯಕ್ತಿಗೆ 1,000 ಶೇರ್ಸ್ನ ಅಲಾಟ್ ಮಾಡಿದರೆ ಅವನು ಏನು ಕೊಡೋಕ್ಕೆ ಫೇಲ್ ಆಗಿದ್ದಾನೆ ಅಂದರೆ ಫಸ್ಟ್ ಕಾಲ್ ಮನಿ ಆ್ಯಂಡ್ ಈ ಶೇರ್ಸ್ ವರ್ ಫರ್ಫೀಟೆಡ್. ನೋಡಿ, ಇದು ವೆರಿ ಇಂಪಾರ್ಟೆಂಟು. ಮಿಸ್ಟರ್ ರಾಜುಗೆ 1,000 ಶೇರ್ಸ್ನ ಕಂಪ್ನಿ ಹಂಚಿತ್ತು, ಅವನು ಫಸ್ಟ್ ಕಾಲ್ ಕೊಡಲಿಕ್ಕೆ ಫೇಲ್ ಆಗಿದ್ದಾನೆ. ಹಾಗಾಗಿ ಅವ್ನು ಶೇರ್ಸ್ನ ಇಮಿಡಿಯೇಟ್ಲಿ ಏನು ಮಾಡ್ತಿದ್ದಾರೆ, ಫರ್ಫೀಟ್ ಮಾಡ್ತಿದ್ದಾರೆ. ಈಗ ಆ್ಯಕ್ಚುಲಾಗಿ ಫೇಸ್ ವ್ಯಾಲ್ಯೂ ಬಂದು 10 ರೂಪಾಯಿ ಅಲ್ವಾ. ಈ 10 ರೂಪಾಯಿಗೆ ಈ ವ್ಯಕ್ತಿ ನಮ್ಮ ಜೊತೆ ಎಲ್ಲಿವರೆಗೂ ಇದ್ದ ಅಂದರೆ, ನೋಡಿ, ಅಪ್ಲಿಕೇಶನ್ 3 ರೂಪಾಯಿವರೆಗೂ ಇದ್ದ, ಅಲಾಟ್ಮೆಂಟ್ 5 rupees, ಬಟ್ ನಾವು ಫೇಸ್ ವ್ಯಾಲ್ಯೂಗೆ ನೋಡಿದಾಗ 5 ರೂಪಾಯಲ್ಲಿ 2 ರೂಪಾಯಿ ಪ್ರೀಮಿಯಮ್ ಬಿಟ್ಟರೆ 3 ರೂಪಾಯಿ. ಸೊ ಅಲ್ಲಿಗೆ ಫಸ್ಟ್ ಸ್ಟೇಜ್ 3, ಸೆಕೆಂಡ್ ಸ್ಟೇಜ್ 3, ಫಸ್ಟ್ ಕಾಲ್ವರೆಗೂ ಮಾತ್ರ ಈ ವ್ಯಕ್ತಿ ನಮ್ಮ ಹತ್ರ ಇದ್ದದ್ದು ಅದೆರಡು. ಟೋಟಲ್ 3 + 3 + 6 + 2 8. 10 ರೂಪೀಸಲ್ಲಿ 8 ರೂಪೀಸ್ವರೆಗೂ ಮಾತ್ರ ಈ ವ್ಯಕ್ತಿ ನಮ್ಮ ಜೊತೆ ಇರ್ತಾನೆ. ಆ 8 ರೂಪಾಯಿ ಆದ ತಕ್ಷಣ ಅವ್ನು ಶೇರ್ಸ್ನ ಏನು ಮಾಡ್ತಿದ್ದಾರೆ, ಫರ್ಫೀಟ್ ಮಾಡ್ತಿದ್ದಾರೆ. ಅಂದರೆ ಫಸ್ಟ್ ಕಾಲ್ವರೆಗೂ ನಮ್ಮ ಜೊತೆ ಇದ್ದ ಅಂತ ವ್ಯಾಲ್ಯೂ. Mr. Ramu 2,000 shareholders who failed to pay the second and final call money and his shares were forfeited. ನೋಡಿ, ರಾಮು ಅಂತ ಇನ್ನೊಬ್ಬ ವ್ಯಕ್ತಿ ಇದ್ದ, ಅವನು ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್ ಕೊಡಲಿಕ್ಕೆ ಫೇಲ್ ಆಗಿದ್ದಾನೆ. ಈ ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್ ಕೊಡೋಕ್ಕೆ ಫೇಲ್ ಆಗಿರೋದ್ರಿಂದ ಲಾಸ್ಟ್ ಶೇರ್ಸ್ವರೆಗೂ ಇವನು ನಮ್ಮ ಜೊತೆ ಇರ್ತಾನೆ. ಹಾಗಾಗಿ 10 ರೂಪಾಯಿಗೆ 10 ರೂಪಾಯಿ ಕೂಡ ಫೇಸ್ ವ್ಯಾಲ್ಯೂ ಇವನಿಗೆ ತೊಗೊಳ್ತೀವಿ. ಆ್ಯಂಡ್ ಇವನ್ ಶೇರ್ಸ್ನ ಆಫ್ಟರ್ ಫೈನಲ್ ಕಾಲ್ ನಾವು ಫರ್ಫಿಟ್ನ ಮಾಡ್ಕೊಳ್ತೀವಿ. ನೋಡಿ, ಇಲ್ಲಿ ನೆಕ್ಸ್ಟ್ ಹೇಳ್ತಾರೆ, all these shares were issued to Ramu. All these shares were reissued to forfeited, reissued to Mr. Ravi paid for 9 rupees. ನೋಡಿ, ಈ ಎಲ್ಲ ಶೇರ್ಸ್ಗಳನ್ನ ರವಿ ಅನ್ನುವಂಥ ವ್ಯಕ್ತಿಗೆ ರೀಇಶ್ಯೂ ಮಾಡ್ತಿದ್ದಾರೆ. ಸೊ ನೋಡಿ, 10 ರೂಪಾಯಿ ಫೇಸ್ ವ್ಯಾಲ್ಯೂ ಇರೋ ಶೇರ್ನ 9 ರೂಪೀಸ್ಗೆ ನೀವು ರೀಇಶ್ಯೂ ಮಾಡ್ತಿದ್ದೀರಾ ಅಂದರೆ 1 ರೂಪಾಯಿ ಡಿಸ್ಕೌಂಟಲ್ಲಿ ರೀಇಶ್ಯೂ ಮಾಡ್ತಿದ್ದೀರಾ ಅಂತ ಅರ್ಥ. ನಿಮಗೆ ಕೇಳಿರೋ ಕ್ವಶನು, ಪಾಸ್ ದ ನೆಸೆಸರಿ ಜರ್ನಲ್ ಎಂಟ್ರೀಸ್ ಆ್ಯಂಡ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿ ಕೇಳಿದ್ದಾರೆ. ಈಗ ಡೈರೆಕ್ಟಾಗಿ ಜರ್ನಲ್ ಎಂಟ್ರೀಸ್ಗಳ ಕಡೆಗೆ ನಾವು ಹೋಗೋಣ. ಫಸ್ಟ್ ಎಂಟ್ರಿ ಅಪ್ಲಿಕೇಶನ್ ಸ್ಟೇಜ್. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ನೆಸ್ಲೆ ಕಂಪನಿ ಲಿಮಿಟೆಡ್. ಅಪ್ಲಿಕೇಶನ್ ಅಮೌಂಟ್ದು ಎಂಟ್ರಿ, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ಸೊ 1,30,000 ಅಪ್ಲಿಕೇಶನ್ನ ನಾವು ರಿಸೀವ್ ಮಾಡಿದ್ವಿ. ಒಂದು ಅಪ್ಲಿಕೇಶನ್ನ ಬೆಲೆ ಬಂದುಬಿಟ್ಟು 3 rupees. 1,30,000 ಇಂಟು 3, 3,90,000. 3,90,000 ನಮಗೆ ಅಪ್ಲಿಕೇಶನ್ ಅಮೌಂಟ್ ಬ್ಯಾಂಕಿಗೆ ಬಂದಿದೆ. ಸೊ ಎರಡನೇ ಎಂಟ್ರಿ, ಶೇರ್ ಅಪ್ಲಿಕೇಶನ್ ಅಮೌಂಟ್ ಏನು ಬಂತು ಇದನ್ನು ನಾವು ಡಿಫ್ರೆಂಟ್ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್, 2 ಶೇರ್ ಕ್ಯಾಪಿಟಲ್, 2 ಬ್ಯಾಂಕ್ ಅಕೌಂಟ್, 2 ಶೇರ್ ಅಲಾಟ್ಮೆಂಟ್. ನೋಡಿ, ಇಲ್ಲಿ ಏನು ಅಮೌಂಟ್ ಇದೆ ಅದನ್ನೇ ಇಲ್ಲಿಗೆ ತೊಗೊಳ್ತೀರಾ. ಶೇರ್ ಅಪ್ಲಿಕೇಶನ್ ದುಡ್ಡು ಇಷ್ಟು ಬಂತು ಅಂತ. ಈ ದುಡ್ಡಲ್ಲಿ ಎಲ್ಲೆಲ್ಲಿ ಕಳಿಸ್ಬೇಕು ಅಂದರೆ ಶೇರ್ ಕ್ಯಾಪಿಟಲ್ ಅಂತ ಅಂದರೆ ನಾವು ಆ್ಯಕ್ಚುಲಾಗಿ ಎಷ್ಟು ಶೇರ್ಸ್ನ ಕಾಲ್ ಮಾಡಿದ್ವಿ ಅದು 1 lakh ಇಂಟು 3 rupees, 3 lakh. ಬ್ಯಾಂಕ್ ಅಕೌಂಟ್ ಅಂದರೆ ನೀವು ಎಷ್ಟು ಶೇರ್ಸ್ನ ರಿಜೆಕ್ಟ್ ಮಾಡಿದ್ರಿ. ನಾವು 30,000 ಎಕ್ಸೆಸ್ ಅಪ್ಲಿಕೇಶನ್ ಇಸ್ಕೊಂಡಿವಿ, ಅದರಲ್ಲಿ 20,000 ಆಕ್ಸೆಪ್ಟ್ ಮಾಡ್ಕೊಂಡ್ವಿ, 10,000 ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ವಿ.
ಸೊ 10,000 ಇಂಟು 3 30,000. ಶೇರ್ ಅಲಾಟ್ಮೆಂಟ್ ಕಡೆಗೆ ಎಕ್ಸೆಸ್ ಅಪ್ಲಿಕೇಶನ್ ಮನಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದ. ನಾವು ಎಕ್ಸೆಸ್ ಆಫ್ ಅಪ್ಲಿಕೇಶನ್ನ ಅಕ್ಸೆಪ್ಟ್ ಮಾಡಿದರೆ 20,000 ಶೇರ್ಸ್ ಇಂಟು 3 rupees 60,000. ಸೊ ಈಗ ಈಕ್ವಲ್ ಆಗುತ್ತೆ ಡೆಬಿಟ್ ಟು ಕ್ರೆಡಿಟು. ಸೊ ದಿಸ್ ಈಸ್ ಅಪ್ಲಿಕೇಶನ್ ಸ್ಟೇಜ್. Being share application money received, being share application money transferred to share capital, and excess of application money rejected, and excess of application money adjusted to allotment stage ಅಂತ ಹೇಳಿ. ಸೊ ಈಗ ನೆಕ್ಸ್ಟ್ ಎರಡು ಎಂಟ್ರಿನ ನೋಡೋದಾದರೆ ಶೇರ್ ಅಲಾಟ್ಮೆಂಟ್ ಸ್ಟೇಜ್. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಶೇರ್ ಅಲಾಟ್ಮೆಂಟ್ ಬಂದ್ಬಿಟ್ಟು ಪ್ರೀಮಿಯಮಲ್ಲಿ ಆಗಿದೆ. ಸೊ ಪ್ರೀಮಿಯಮ್ಗೆ ಎಂಟ್ರಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಟು ಶೇರ್ ಪ್ರೀಮಿಯಮ್. ಅಲಾಟ್ಮೆಂಟ್ ಸ್ಟೇಜ್ಗೆ ಫಿಕ್ಸ್ ಆಗಿರುವಂಥ ಅಮೌಂಟು. ಸೊ ಇಲ್ಲಿ ನಾವೇನು ಆ್ಯಕ್ಚುಲಾಗಿ ಶೇರ್ಸ್ನ ಕಾಲ್ ಮಾಡಿದ್ವಿ ಆ ಡೇಟಾ ತೊಗೋಬೇಕು. 1 lakh ಶೇರ್ಸ್ನ ನಾವು ಕಾಲ್ ಮಾಡಿದ್ದು 5 rupees ಆಗಿ ಅಲಾಟ್ಮೆಂಟ್ ಸ್ಟೇಜ್ ದುಡ್ಡು 5 lakh ಬರಬೇಕು. ಈ 5 lakh ಯಾವ ರೀತಿ ಬರುತ್ತೆ ಅಂತ ಅಂದರೆ ಟು ಶೇರ್ ಕ್ಯಾಪಿಟಲ್. ನಿಮಗೆ ಗೊತ್ತು 5 ರೂಪಾಯಿನಲ್ಲಿ 2 ರೂಪಾಯಿ ಪ್ರೀಮಿಯಮ್ ಹೋದರೆ 3 ರೂಪಾಯಿ ಕ್ಯಾಪಿಟಲ್. ಸೊ ಹಾಗಾಗಿ 1 lakh ಇಂಟು 3 rupees 3 lakh. ಹಾಗೆ ಶೇರ್ ಪ್ರೀಮಿಯಮ್ 1 lakh ಇಂಟು 2 rupees 2 lakh. ಬೀಂಗ್ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ. ನೆಕ್ಸ್ಟ್ ಎಂಟ್ರಿ ಬಂದರೆ ಅಲಾಟ್ಮೆಂಟ್ ಮನಿನ ನಾವು ಬ್ಯಾಂಕಿಗೆ ರಿಸೀವ್ ಮಾಡ್ಕೋಬೇಕಲ್ವಾ. ಆ ರಿಸೀವ್ ಮಾಡಿರೋದಕ್ಕೆ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್. ಇಲ್ಲೇ ವೆರಿ ಇಂಪಾರ್ಟೆಂಟ್ ಇರೋದು ನೋಡಿ. ನಮಗೆ ಎಷ್ಟು ಡ್ಯೂ ಅಮೌಂಟ್ ಇದೆ ಅಂತ ನಾವು ಹೇಳ್ತಿದ್ದೀವಿ. ಇಲ್ಲಿ 5 lakh ಡ್ಯೂ ಅಮೌಂಟ್ ಇದೆ ಅಂತ ಹೇಳ್ತಿದ್ವಿ. ನಿಮಗೆ ಗೊತ್ತು 5 lakh ಬರಬೇಕು ಅಂತ ಹೇಳ್ತಿದ್ವಿ. ಈಗ ಬ್ಯಾಂಕಿಗೆ ಆ್ಯಕ್ಚುಲಾಗಿ 5 lakh ಬರಲ್ಲ. ಯಾಕೆ ಅಂತ ಅಂದರೆ ನೀವು ಎಕ್ಸೆಸ್ ಆಫ್ ಅಪ್ಲಿಕೇಶನ್ ಮನಿ ಏನು 20,000 ಶೇರ್ಸ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಅದು ಆಲ್ರೆಡಿ ನಮಗೆ ಬಂದಿರುತ್ತೆ. ಅದನ್ನೇ ನಿಮ್ಮ ಪ್ರಾಬ್ಲಮ್ ಹೇಳಿದ್ದು. ಎಕ್ಸೆಸ್ ಆಫ್ ಅಪ್ಲಿಕೇಶನ್ ಮನಿ ಅಡ್ಜಸ್ಟೆಡ್ ಅಗೇನೆಸ್ಟ್ ಸಮ್ಸ್ ಡ್ಯೂ ಆನ್ ದ ಅಲಾಟ್ಮೆಂಟ್ ಅಂತ. ಸೊ 5 lakhನಲ್ಲಿ ಎಕ್ಸೆಸ್ ಆಫ್ ಅಪ್ಲಿಕೇಶನ್ ಮನಿ ಎಷ್ಟು 20,000 ಇಂಟು 3 rupees ಆದರೆ ಅಪ್ಲಿಕೇಶನ್ ಮನಿದು. ಸೊ ಅಲ್ಲಿಗೆ 60,000 ನಮಗೆ ರಿಜೆಕ್ಟ್ ಅದ್ರ ಮೀನ್ಸ್ ಎಕ್ಸ್ಟ್ರಾ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅದೊಂದನ್ನು ಕಳೆದು ಮಿಕ್ಕಿದ 4,40,000 ಶೋ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಎಕ್ಸೆಸ್ ಆಫ್ ಅಪ್ಲಿಕೇಶನ್ ಮನಿ ಎಷ್ಟು 60,000 ತಾನೇ ನಾವು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಅದೇ ದುಡ್ಡನ್ನ ನಾವಿಲ್ಲಿ ತೊಗೊಬಂದು ನೋಡಿ ಇಷ್ಟು ಬರಬೇಕು 5 lakh rupees. 5 lakh rupeesಲ್ಲಿ ಆಲ್ರೆಡಿ 60,000 ಅಡ್ಜಸ್ಟ್ ಆಗಿದೆ. ಸೊ ರಿಮೈನಿಂಗ್ 4,40,000 ಮಾತ್ರ ಶೇರ್ ಅಲಾಟ್ಮೆಂಟ್ ಸ್ಟೇಜಿಗೆ ಬರುವಂಥದ್ದು. ಸೊ ನೆಕ್ಸ್ಟ್ ನೋಡೋದಾದರೆ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಅಲಾಟ್ಮೆಂಟ್ ಎಂಟ್ರಿ ಮುಗೀತು 4,40,000. ಈಗ ಫಸ್ಟ್ ಕಾಲ್. ಸೊ ಫಸ್ಟ್ ಕಾಲ್ ಡ್ಯೂ ಎಂಟ್ರಿ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಫಸ್ಟ್ ಕಾಲ್ ಅಮೌಂಟ್ ಫಿಕ್ಸ್ ಆಗಿರೋದು 1 lakh ಇಂಟು 2 rupees 2 lakh ದುಡ್ಡು ಬರಬೇಕು. ಈಗ ಬ್ಯಾಂಕಿಗೆ ಎಷ್ಟು ಬರುತ್ತೆ ನೋಡೋಣ. ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಫಸ್ಟ್ ಕಾಲ್ ಅಕೌಂಟ್. ನಿಮಗೆ ಗೊತ್ತಿರೋ ಹಾಗೆ ಫಸ್ಟ್ ಕಾಲ್ ಯಾರ್ಯಾರು ಕೊಡಲಿಲ್ಲ ಈ ಪ್ರಾಬ್ಲಮ್ನಲ್ಲಿ, ಟೋಟಲ್ 1 lakh ಶೇರ್ನಲ್ಲಿ 1,000 ಶೇರ್ ಹೋಲ್ಡರ್ಸ್ ಯಾರಿದ್ದಾರೆ ಅವರು ಈ ಒಂದು ನೋಡಿ ಇಲ್ಲಿ ನಿಮ್ಮ ಪ್ರಾಬ್ಲಮ್ನ ನೀವು ಅಬ್ಸರ್ವ್ ಮಾಡಿ. ಫಸ್ಟ್ ಕಾಲ್ನ ಕೊಡಲಿಕ್ಕೆ ಫೇಲ್ ಆಗಿರುವಂತಹ ವ್ಯಕ್ತಿ ಯಾರು ಅಂದರೆ ಮಿಸ್ಟರ್ ರಾಜು. ದ 1,000 ಶೇರ್ ಹೋಲ್ಡರ್ಸ್ ಫೇಲ್ಡ್ ಟು ಪೇ ದ ಫಸ್ಟ್ ಕಾಲ್ ಮನಿ ಆ್ಯಂಡ್ ಈ ಶೇರ್ಸ್ ವರ್ ಫರ್ಫಿಟೆಡ್. ರಾಜು ಅನ್ನುವಂಥ ವ್ಯಕ್ತಿ ಫಸ್ಟ್ ಕಾಲ್ನ ಕೊಡಲಿಕ್ಕೆ ಏನಾಗಿದ್ದಾನೆ ಇಲ್ಲಿ ಫೇಲ್ ಆಗಿದ್ದಾನೆ. ಅದರ ನಂತರ ಅವ್ನ ಶೇರ್ಸ್ನ ಫರ್ಫಿಟ್ ಮಾಡ್ಕೋಬೇಕು. ಸೊ ಈಗ ಫಸ್ಟ್ ಕಾಲ್ ಎಂಟ್ರಿನ ಕಂಪ್ಲೀಟ್ ಮಾಡೋಣ. ಬ್ಯಾಂಕಿಗೆ ಎಷ್ಟು ದುಡ್ಡು ಬರುತ್ತೆ ಅಂದರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಫೈನಲ್ ಕಾಲ್ ಅಕೌಂಟ್. ಸೊ ನಮಗೆ ಬರಬೇಕಾಗಿರೋದು 1 ಲಕ್ಷ ಶೇರ್ಸ್ ಮೇಲೆ ಯಾರು ಫೈನಲ್ ಕಾಲ್ ಕೊಡ್ತಿಲ್ಲ ಅಂತ ಅಂದರೆ ಮಿಸ್ಟರ್ ರಾಜು 1,000 ಶೇರ್ಸ್ ಮೇಲೆ ಬರಲ್ಲ. ಹಾಗಾದರೆ 99,000 ಶೇರ್ಸ್ ಮೇಲೆ ಫಸ್ಟ್ ಕಾಲ್ ಅಮೌಂಟ್ ಬರುತ್ತೆ. ಸೊ 1,98,000. ಸೊ ಅದೇ ರೀತಿ ಈಗ ನಿಮಗೆ ಗೊತ್ತಿರೋ ಹಾಗೆ ಪ್ರಾಬ್ಲಮಲ್ಲಿ ಹೇಳ್ದ ಆಫ್ಟರ್ ಫಸ್ಟ್ ಕಾಲ್ ಈ ಶೇರ್ಸ್ ವರ್ ಫರ್ಫಿಟೆಡ್ ಅಂತ. ಫಸ್ಟ್ ಕಾಲ್ ಆದ ತಕ್ಷಣ ರಾಜು ಅವ್ರ ಶೇರ್ಸ್ನ ಫರ್ಫಿಟ್ ಮಾಡ್ಕೋಬೇಕು. ಸೊ ಈಗ ಫರ್ಫಿಟರ್ಗೆ ಎಂಟ್ರಿ ನೋಡೋಣ. ಫರ್ಫಿಚರ್ಗೆ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಟು ಫಸ್ಟ್ ಕಾಲ್ ಅಕೌಂಟ್. ನೋಡಿ ಶೇರ್ ಕ್ಯಾಪಿಟಲ್ ಅಂತ ಅಂದರೆ ಅವ್ನು ಎಷ್ಟು ರೂಪಾಯಿವರೆಗೂ ನಮ್ಮ ಜೊತೆ ಇದ್ದ. ಟು ಫರ್ಫಿಟೆಡ್ ಶೇರ್ಸ್ ಅಂತಂದ್ರೆ ಆಲ್ರೆಡಿ ಏನೆಲ್ಲ ಅಮೌಂಟ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಅದಾದಮೇಲೆ ಬರೋದೆಲ್ಲ ಅವನು ಯಾವ ಅಮೌಂಟ್ ಕೊಡಲಿಲ್ಲ. ಅದೇ ಇಲ್ಲಿ ಕೊಡದೇ ಇರೋದು ಅವನು ಫೈನಲ್ ಕಾಲ್. ಅದಾದಮೇಲೆ ಅವ್ನು ಶೇರ್ಸ್ ಫರ್ಫಿಟ್ ಆಗಿದೆ. ಈಗ ದುಡ್ಡು ತೊಗೊಳ್ಳೋಣ. ಸೊ 1,000 ಶೇರ್ಸ್ ಇಂಟು 8 rupees ಹೇಗೆ ಬಂತು ಅಂದರೆ ಅಪ್ಲಿಕೇಶನ್ 3 ರೂಪಾಯಲ್ಲಿ ನಮ್ಮ ಜೊತೆ ಇದ್ದ, ಅಲಾಟ್ಮೆಂಟ್ 3 ರೂಪಾಯಲ್ಲಿ ನಮ್ಮ ಜೊತೆ ಇದ್ದ, ಹಾಗೆ ಫಸ್ಟ್ ಕಾಲ್ 2 ರೂಪಾಯಿ ನಮ್ಮ ಜೊತೆ ಇದ್ದ. ನೆಕ್ಸ್ಟ್ ಅವ್ನು ಫೈನಲ್ ಕಾಲ್ವರೆಗೂ ಬರಲಿಲ್ಲ. ನೋಡಿ ಅಲಾಟ್ಮೆಂಟ್ 5 ರೂಪಾಯಿ ಅಲ್ವಾ ಅಂದ್ಬಿಡಿ, ನಾವು ಲೆಕ್ಕ ತಗೊಳ್ತಿರೋದು 10 ರೂಪಾಯಿ ಫೇಸ್ ವ್ಯಾಲ್ಯೂಗೆ. ಸೊ 8 ರೂಪಾಯಿ ನಮ್ಮ ಜೊತೆ ಇರ್ತಾನೆ ಅವನು, ಅಂದರೆ ಅಪ್ ಟು ಫಸ್ಟ್ ಕಾಲ್ವರೆಗೂ ನಮ್ಮ ಜೊತೆ ಬರ್ತಾನೆ. ಸೊ 1,000 ಇಂಟು 8 8,000 ಟು ಫರ್ಫಿಟೆಡ್ ಶೇರ್ಸ್. ಏನೇನು ಕೊಟ್ಟಿದ್ದ ಅವನು? ಅಪ್ಲಿಕೇಶನ್ ದುಡ್ಡು ಕೊಟ್ಟಿದ್ದ, ಅಲಾಟ್ಮೆಂಟ್ ದುಡ್ಡನ್ನ ಕೊಟ್ಟಿದ್ದ ನಮಗೆ. ಯಾವುದು ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಂತ ಅಂದರೆ ಅಪ್ಲಿಕೇಶನ್ 3 rupees, ಅಲಾಟ್ಮೆಂಟ್ 3 rupees, ಟೋಟಲ್ 6 rupees ನಮಗೆ ಕೊಟ್ಟಿರ್ತಾನೆ ಅವನು. ಅಲ್ಲಿಗೆ 6,000. ಫಸ್ಟ್ ಕಾಲ್ ಕೊಡಲಿಕ್ಕೆ ಫೇಲ್ ಆಗಿದ್ದು, ಹಾಗಾಗಿ 1,000 ಶೇರ್ಸ್ ಇಂಟು 2 rupees 2,000. ಸೊ ಅಲ್ಲಿಗೆ 8,000 ಟ್ಯಾಲಿ ಆಗುತ್ತದೆ. ಸೊ ಈಗ ಇದು ಫರ್ ಫೀಚರ್ ಎಂಟ್ರಿ ಮುಗೀತು. ಫರ್ ಫೀಚರ್ ಎಂಟ್ರಿ ಆದಮೇಲೆ ನೆಕ್ಸ್ಟ್ ಆ್ಯಸ್ ಯೂಶುವಲ್ ಫೈನಲ್
ಕಾಲ್. ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಇದು ಡ್ಯೂ ಎಂಟ್ರಿ ಸುಮಾರು 90. ಈಗ ಇಲ್ಲಿ ನೋಡಿ ನಮ್ಮ ಹತ್ರ ಇದ್ದದ್ದು 1,00,000 ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಿದ್ವಿ. ಬಟ್ ಆಫ್ಟರ್ ಫಸ್ಟ್ ಕಾಲ್ ನಾವೇನು ಮಾಡಿದ್ವಿ, 1,000 ಶೇರ್ ಹೋಲ್ಡರ್ಸ್ ರಾಜುಗೆ ಏನು ಹಂಚಿದ್ವಿ ಅದನ್ನು ಫರ್ಫಿಟ್ ಮಾಡ್ಕೊಂಡ್ವಿ, ಅಂದರೆ ವಾಪಸ್ ಇಸ್ಕೊಬಂದ್ವಿ. ಅಲ್ಲಿಗೆ 1,000 ಶೇರ್ಸು ಕಾಮನ್ ಪಬ್ಲಿಕ್ಕಿಂದ ವಾಪಸ್ ಇಸ್ಕೊಬಂದಿರೋದ್ರಿಂದ ಈಗ ಕಾಮನ್ ಪಬ್ಲಿಕ್ ಹತ್ರ ಇರುವಂಥ ನಂಬರ್ ಆಫ್ ಶೇರ್ಸ್ ಎಷ್ಟು ಅಂತ ಅಂದರೆ 99,000. ಅದಕ್ಕೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದೀನಿ ನೋಡಿ, ಇಲ್ಲಿ ಶೇರ್ಸು ಫರ್ಫಿಟ್ ಆಯಿತು 1,000. ಹಾಗಾಗಿ 1,00,000ದಲ್ಲಿ 1,000 ಕಳೆದ್ರೆ, ಫರ್ಫಿಟ್ ಆಗಿರೋ ಶೇರ್ಸ್ನ ಕಳೆದ್ರೆ 99,000 ಶೇರ್ಸ್ ಮಾತ್ರ ಈಗ ಪಬ್ಲಿಕ್ ಹತ್ರ ಇದೆ. ಸೊ ಅವರಿಂದ ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್ ₹2 ಕಲೆಕ್ಟ್ ಮಾಡ್ಕೋಬೇಕು. ಸೊ ಅಲ್ಲಿಗೆ 1,98,000 ಬರಬೇಕು. ಬಟ್ ಈಗ ಬ್ಯಾಂಕಿಗೆ ಎಷ್ಟು ಬರುತ್ತೆ ಅಂತ ಬ್ಯಾಂಕ್ ಎಂಟ್ರಿ ನೋಡೋಣ. ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಸೊ ನಿಮಗೆ ಗೊತ್ತು 99,000 ಶೇರ್ನಲ್ಲಿ ಫೈನಲ್ ಕಾಲ್ ಕೊಡದೇ ಇರುವಂಥ ವ್ಯಕ್ತಿ ಯಾರು ಅಂತ ಅಂದರೆ, ನಿಮ್ಮ ಪ್ರಾಬ್ಲಮ್ನ ಒಂದು ಬಾರಿ ನೋಡಿ. ದ ರಾಮು ಟು ಹೂಮ್ 2,000 ಶೇರ್ ಹೋಲ್ಡರ್ಸ್ ಅಲಾಟೆಡ್ ಟು ಫೇಲ್ ಟು ಪೇ ದ ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್. ರಾಮು ಅನ್ನುವಂಥ ವ್ಯಕ್ತಿಗೆ ನೀವು ಒಂದು 2,000 ಶೇರ್ಸ್ನ ಅಲಾಟ್ ಮಾಡಿದ್ರಿ, ಆ ವ್ಯಕ್ತಿ ಫೈನಲ್ ಕಾಲ್ ದುಡ್ಡನ್ನ ಕೊಡಲ್ಲ. ಸೊ ಇರುವಂಥ 99,000 ಶೇರ್ಸ್ನಲ್ಲಿ 2,000 ಶೇರ್ ಹೋಲ್ಡರ್ನು ಕೊಡಲ್ಲ. ಸೊ ಅಂದರೆ 2,000 ಅಂತ ಅಂದರೆ ಕಳೆದ್ರೆ 97,000 ಇಂಟು ₹2 ಮಾಡಿದಾಗ 1,94,000 ಬ್ಯಾಂಕಿಗೆ ದುಡ್ಡು ಬರುತ್ತೆ. ಸೊ ನೆಕ್ಸ್ಟ್ ಅದೇ ರೀತಿ ಫೈನಲ್ ಕಾಲ್ ಆದಮೇಲೆ ಇನ್ನೊಬ್ರು ಶೇರ್ಸ್ನು ಕೂಡ ನಾವು ಫರ್ಫಿಟ್ ಮಾಡಬೇಕು. ಅದು ಯಾರು ಅಂತ ಅಂದರೆ ರಾಮು ಅವ್ರ ಶೇರ್ಸ್ನ ಫರ್ಫಿಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈಗ ರಾಮು ಅವ್ರ ಶೇರ್ಸ್ನ ಫರ್ಫಿಟ್ನ ಮಾಡ್ತಾ ಹೋಗೋಣ. ರಾಮು ಶೇರ್ಸ್ನ ಫರ್ಫಿಟ್ ಮಾಡೋ ಸೇಮ್ ಎಂಟ್ರಿ, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಶೇರ್ ಫರ್ಫಿಟೆಡ್ ಅಕೌಂಟ್. ಇವ್ನು ಕೊಡೋಕೆ ಫೇಲ್ ಆಗಿರೋದು ಫೈನಲ್ ಕಾಲ್ ಅಕೌಂಟ್. ಸೊ ಇಲ್ಲಿ ನೋಡಿ, ರಾಜುಗೆ ₹8 ತೊಗೊಂಡೆ, ಇವ್ರಿಗೆ ₹10 ತೊಗೋತಿದ್ರು. ರಾಜುಗೆ ಯಾಕೆ ₹8 ತೊಗೊಂಡೆ ಅಂದರೆ ಬಿಫೋರ್ ಫೈನಲ್ ಕಾಲ್ ಅವ್ನು ಫರ್ಫಿಟ್ ಆದ, ಹಾಗಾಗಿ ಫೈನಲ್ ಕಾಲ್ ದುಡ್ಡು ಅಲ್ಲಿ ಕೂಡ್ಕೊಳ್ಳಿಲ್ಲ. ಬಟ್ ಇವ್ನು ಫೈನಲ್ ಕಾಲ್ವರೆಗೂ ಇದ್ದ, ಹಾಗಾಗಿ ಫೇಸ್ ವ್ಯಾಲ್ಯೂ ₹10 ತೊಗೊಂಡಿದ್ದೀನಿ. ಸೊ 20,000 ದುಡ್ಡು ಬರಬೇಕು. ಇವನ ಹತ್ರ ಆಲ್ರೆಡಿ 2 ಫರ್ಫಿಟೆಡ್ ಶೇರ್ಸ್ ಏನೇನೆಲ್ಲ ಕಲೆಕ್ಟ್ ಮಾಡ್ಕೊಂಡಿದೆ, ಅಪ್ಲಿಕೇಶನ್ ₹3, ಅಲಾಟ್ಮೆಂಟ್ ₹3 ಆ್ಯಂಡ್ ಫಸ್ಟ್ ಕಾಲ್ ₹2 ಆಲ್ರೆಡಿ ಕೊಟ್ಟಿದ್ದಾನೆ. ಸೊ ಅಲಾಟ್ಮೆಂಟ್ ₹5 ಅಂತ ಅನ್ಬೇಡಿ, ನಾನು ಆ್ಯಕ್ಚುಲಾಗಿ ಇಲ್ಲಿ ತೊಗೊಳ್ತಿರೋದು ಫೇಸ್ ವ್ಯಾಲ್ಯೂಗೆ ಅಂದರೆ ₹10. ಸೊ 16,000 ದುಡ್ಡು ಆಲ್ರೆಡಿ ಅವನ ಹತ್ರ ಇಸ್ಕೊಂಡಿದ್ದೀವಿ. ಸೊ ಅವ್ನು ಕೊಡೋಕ್ಕೆ ಫೇಲ್ ಆಗಿದ್ದೆ ಫೈನಲ್ ಕಾಲ್ ₹2, 2,000 ಇಂಟು 2 4,000 ದುಡ್ಡು ಬರಲಿಲ್ಲ ಅವನಿಂದ. ಇದು ಎಂಟ್ರಿ ಬೀಯಿಂಗ್ ರಾಮು ಶೇರ್ಸ್ ವರ್ ಫರ್ಫಿಟೆಡ್. ನೆಕ್ಸ್ಟ್ ಎಂಟ್ರಿ ನೋಡೋದಾದರೆ ನಾವು ರೀಇಶ್ಯೂ ಎಂಟ್ರಿ. ಈಗೇನು ರಾಮು ಅವ್ರದ್ದು 1,000 ಶೇರ್ಸು ಮತ್ತು ರಾಜು ಅವ್ರದ್ದು 1,000 ಶೇರ್ಸು, ರಾಮು ಅವ್ರದ್ದು 2,000 ಶೇರ್ಸ್ ಎರಡೂ ಸೇರಿ ಟೋಟಲ್ ನಾವು 3,000 ಶೇರ್ಸ್ಗಳನ್ನ ರೀಇಶ್ಯೂ ಮಾಡ್ತಿದ್ವಿ, ಅಂದರೆ ಫರ್ಫಿಟ್ ಮಾಡ್ಕೊಂಡ್ವಿ. ಕಂಪ್ನಿ ಫರ್ಫಿಟ್ ಮಾಡ್ಕೊಂಡೋದಂತಂದು ಕಂಪ್ನಿಲಿ ಇಟ್ಕೊಂಡಿತ್ತು. ಈಗ ಶೇರ್ಸ್ನ ಮತ್ತೆ ಏನು ಮಾಡ್ತಿದ್ದಾರೆ, ರೀಇಶ್ಯೂ ಮಾಡ್ತಿದ್ದಾರೆ. ಸೊ ರೀಇಶ್ಯೂ ಆಗ್ತಿರೋದು ನಿಮ್ಗೆಲ್ರಿಗೂ ಗೊತ್ತು, ಡಿಸ್ಕೌಂಟ್ನಲ್ಲಿ. ಸೊ ಅದು ₹9. ಸೊ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 1,000 ಪ್ಲಸ್ 2,000. ರಾಮು ರಾಜು ಎರಡು ಸೇರಿ 3,000 ಇಂಟು ₹10 ಶೇರ್ನ ಎಷ್ಟು ರೂಪಾಯಿಗೆ ಮಾಡ್ತಿದ್ದಾರೆ, 9. ಸೊ ಅಲ್ಲಿಗೆ 27,000. ಡಿಸ್ಕೌಂಟ್ ಎಷ್ಟು ರೂಪಾಯಿ ಕೊಟ್ಟರು, ₹1. 3,000 ಇಂಟು 1 3,000. ಸೊ ಎರಡು ಕೂಡಿದರೆ 9 ಪ್ಲಸ್ 1 10, ಅಲ್ಲಿಗೆ 10. 3,000 ಇಂಟು 10 3 lakh. ಇದು ₹9, ಇದು ₹1 ಡಿಸ್ಕೌಂಟ್, ಟೋಟಲ್ ₹10 ಶೇರ್ ಕ್ಯಾಪಿಟಲ್. ಸೊ ಈಗ ರೀಶ್ಯೂ ಆದಮೇಲೆ ಲಾಭ ಆಯಿತಾ ನಷ್ಟ ಆಯಿತಾ ಅಂತೇಳಿ ನಾವು ಕಂಪೇರ್ ಮಾಡಬೇಕಲ್ವಾ. ಲಾಭ ಆಯಿತಾ ನಷ್ಟ ಆಯಿತಾ ಅನ್ನೋದಕ್ಕೆ ಎಂಟ್ರಿ, ದಟ್ ಮೀನ್ಸ್ ಏನು ಲಾಭ ಉಳ್ಕೊಳ್ತೋದನ್ನು ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೀವಲ್ಲ, ಅದಕ್ಕೆ ಎಂಟ್ರಿ ಬಂದುಬಿಟ್ಟು ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಯಾವುದಿದು ಫರ್ಫಿಟೆಡ್ ಶೇರ್ಸ್ ಅಂತ ಅಂತೀರಾ. ಸೊ ನೀವು ಈ ಪ್ರಾಬ್ಲಮಲ್ಲಿ ಫರ್ಫಿಟ್ ಮಾಡಿದ್ದಿಬ್ರು ಅದು ಯಾರು ಅಂತ ಅಂದರೆ, ಒಂದು ರಾಜುವಿಂದ ಫರ್ಫಿಟ್ ಮಾಡ್ಕೊಂಡಿದ್ದಾಗ ಅವನ ಹತ್ರದಿಂದ ಬಂದಂಥ ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡಿದ್ದಂಥ ದುಡ್ಡು 6,000. ಅದೇ ರೀತಿ ರಾಮು ಶೇರ್ಸ್ನ ಫರ್ಫಿಟ್ ಮಾಡ್ಕೊಂಡಾಗ ಅವನ ಹತ್ರದಿಂದ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದು ಆಲ್ರೆಡಿ ಅಮೌಂಟ್, ಫರ್ಫಿಟೆಡ್ ಅಮೌಂಟು ಇಲ್ಲಿದೆ ನೋಡಿ, ಫರ್ಫಿಟೆಡ್ ಅಮೌಂಟ್ 16,000. ಸೊ ಅಲ್ಲಿಗೆ ಇವೆರಡೂ ಮಾಡಿದರೆ ನಮಗೆ ಟೋಟಲ್ ಅಮೌಂಟ್ ಅವರಿಬ್ಬರಿಂದ ಎಷ್ಟು ಕಲೆಕ್ಟ್ ಮಾಡ್ಕೊಂಡಿದ್ವಿ ಅನ್ನುವಂಥ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಹೋಗುತ್ತೆ. ಸೊ ಈಗ ನೋಡೋಣ ಲಾಸ್ಟ್ ಎಂಟ್ರಿ, ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಸರ್ವ್. ರಾಜುವಿಂದ 6,000, ರಾಮುವಿಂದ 16,000, ಟೋಟಲ್ 22,000 ಕಲೆಕ್ಟ್ ಮಾಡ್ಕೊಂಡಿದ್ವಿ. ಬಟ್ ಇದೇ ಫರ್ಫಿಟ್ ಮಾಡ್ಕೊಂಡಿದ್ದಂಥ ಶೇರ್ನ ₹10 ಶೇರಿಗೆ ₹9 ಮಾರ್ಕೊಂಡ್ವಿ. ಆ ₹9 ಮಾರ್ಕೊಂಡಾಗ ಅದರಿಂದ ಆದಂಥ ನಮಗೆ ಲಾಸ್ ಏನು, ಡಿಸ್ಕೌಂಟ್ ಏನು, ಅದು ಇಲ್ಲಿದೆ ನೋಡಿ ರೀಇಶ್ಯೂನಲ್ಲಿ. ಆ 3,000ನ ಕಳ್ಕೋಬೇಕು. ಆ 3,000ನ ಕಳ್ಕೊಂಡು ನೋಡಿ, ರಾಜುವಿಂದ 6,000 ದುಡ್ಡು ಉಳ್ಕೊಳ್ತು ನಮಗೆ,
ರಾಮುಯಿಂದ 16,000 ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡಿದ್ದು, ಟೋಟಲ್ 22,000 ದುಡ್ಡಿತ್ತು. ಅದೇ ಶೇರ್ಸ್ನ ನಾವೀಗ ₹3 ಡಿಸ್ಕೌಂಟಲ್ಲಿ ಕೊಟ್ಟಿದ್ದರಿಂದ, ₹1 ಡಿಸ್ಕೌಂಟಲ್ಲಿ ಕೊಟ್ಟಿರೋದ್ರಿಂದ 3,000 ಶೇರ್ಸ್ಗೆ ₹3,000 ಡಿಸ್ಕೌಂಟ್ ಆಯಿತು. ಸೊ ಈಗ ಅದನ್ನು ಕಳ್ಕೊಂಡ್ರೆ ಆ್ಯಕ್ಚುಲಾಗಿ ಕ್ಯಾಪಿಟಲ್ ರಿಸರ್ವಿಗೆ ನಾವು ಟ್ರಾನ್ಸ್ಫರ್ ಮಾಡುವಂಥ ಅಮೌಂಟ್ 19,000 ಟು ಕ್ಯಾಪಿಟಲ್ ರಿಸರ್ವ್ಗೆ 19,000 ದುಡ್ಡು ಹೋಗುತ್ತೆ. ಈಗ ಬ್ಯಾಲೆನ್ಸ್ ಶೀಟಿಗೆ ನಾವು ನೋಡೋದಾದರೆ, ಬ್ಯಾಲೆನ್ಸ್ ಶೀಟ್ನಲ್ಲಿ ಆ್ಯಸ್ ಇಟ್ ಈಸ್ ಈಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್ ವರ್ಟಿಕಲ್ ಫಾರ್ಮ್ ಆಫ್ ಬ್ಯಾಲೆನ್ಸ್ ಶೀಟ್. ಸೊ ಶೇರ್ ಕ್ಯಾಪಿಟಲ್ ಯಾವುದೂ ಕೂಡ ನಾವು ಉಳಿಸ್ಕೊಂಡಿಲ್ಲ, ಎಲ್ಲವನ್ನು ಕೂಡ ಸೇಲ್ ಮಾಡಿದ್ವಿ. 1 lakh into 10 rupees 10 lakh. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ನಲ್ಲಿ ಶೇರ್ ಪ್ರೀಮಿಯಂ, ಈ ಶೇರ್ ಪ್ರೀಮಿಯಂ ಯಾವುದು ಅಂತ ಅಂದರೆ ನಿಮ್ಮ ಅಲಾಟ್ಮೆಂಟ್ ಸ್ಟೇಜ್ನಲ್ಲಿ ಇದೆಯಲ್ಲ, ಸೊ ಇದು ಶೇರ್ ಪ್ರೀಮಿಯಂ ಅಂತಂದರೆ ನೋಡಿ, ಇಲ್ಲಿ ಶೇರ್ ಪ್ರೀಮಿಯಂ ಇದೆಯಲ್ಲ, ಇದು ₹2,00,000 ಶೇರ್ ಪ್ರೀಮಿಯಮ್ನ ಅಲ್ಲಿ ತೊಗೋಬೇಕು ನಾವು ಬ್ಯಾಲೆನ್ಸ್ ಶೀಟ್ಗೆ ಯಾವಾಗಲೂ ಅಲಾಟ್ಮೆಂಟ್ ಸ್ಟೇಜಲ್ಲಿರುವಂಥದ್ದನ್ನು. ಸೊ ಶೇರ್ ಪ್ರೀಮಿಯಂ ಹಾಕ್ಕೊಂಡ್ವಿ. ಅದೇ ರೀತಿ ಕ್ಯಾಪಿಟಲ್ ರಿಸರ್ವ್ ಈಗ ತಾನೇ ಟ್ರಾನ್ಸ್ಫರ್ ಮಾಡಿದ್ವಲ್ಲ ಇಲ್ಲಿ 19,000 ಅದು ಕ್ಯಾಪಿಟಲ್ ರಿಸರ್ವ್. ದೆನ್ ನೀವು ಇಷ್ಟೂ ಕೂಡಿದರೆ 2,19,000 ಬರುತ್ತೆ. ಟೋಟಲ್ ಆ್ಯಡ್ ಮಾಡಿದರೆ ಲ್ಯಾಬಿಲಿಟಿ ಸೈಡು 12,19,000 ಬಂತು. ಇನ್ನು ಆಸೆಟ್ ಕಡೆ ಬರುವಂಥ ಏಕೈಕ ಆಸೆಟ್ ಅಂತ ಅಂದರೆ ಅದು ಕ್ಯಾಶ್ ಎಟ್ ಬ್ಯಾಂಕ್. ನೀವು ಬ್ಯಾಂಕಿಗೆ ಎಲ್ಲೆಲ್ಲಿ ದುಡ್ಡು ಬಂದಿದೆ ಅಂತ ಹೇಳ್ತೀನಿ ಕೇಳಿ. ಒಂದು ಅಪ್ಲಿಕೇಶನ್ ಸ್ಟೇಜು, ಇನ್ನೊಂದು ಅಲಾಟ್ಮೆಂಟ್ ಸ್ಟೇಜ್, ಇನ್ನೊಂದು ಫಸ್ಟ್ ಕಾಲ್, ಇನ್ನೊಂದು ಸೆಕೆಂಡ್ ಕಾಲ್, ಇನ್ನೊಂದು ರೀಇಶ್ಯೂ. ಈಗ ಇಲ್ಲೇ ನೋಡಿ ಡೇಟಾ ಹೇಳ್ತೀನಿ. ಅಪ್ಲಿಕೇಶನ್ ಸ್ಟೇಜಿಂದ ಬ್ಯಾಂಕಿಗೆ ಬಂದ ದುಡ್ಡು 3,90,000, ಅಲಾಟ್ಮೆಂಟ್ ಸ್ಟೇಜಿಂದ ಬ್ಯಾಂಕಿಗೆ ಬಂದ ದುಡ್ಡು 4,40,000, ಫಸ್ಟ್ ಕಾಲಿಂದ ಬ್ಯಾಂಕಿಗೆ ಬಂದ ದುಡ್ಡು 1,98,000, ಫೈನಲ್ ಕಾಲಿಂದ ಬ್ಯಾಂಕಿಗೆ ಬಂದಿದ್ದು 1,94,000, ರೀಇಶ್ಯೂಯಿಂದ ಬಂದಿದ್ದು 27,000. ಇಷ್ಟರಲ್ಲಿ ನಾವು ಒಂದಷ್ಟು ಶೇರ್ಸ್ನ ರಿಜೆಕ್ಟ್ ಮಾಡಿದ್ವಿ ಅಲ್ವಾ ಸ್ಟಾರ್ಟಿಂಗು. ಸೊ 10,000 ಶೇರ್ಸ್ನ ರಿಜೆಕ್ಟ್ ಮಾಡಿದ್ವಿ ಇಂಟು ₹3 ಅಲ್ಲಿಗೆ 30,000 ಬಂತು. ಸೊ ಅದನ್ನು ಕಳೆದ್ರೆ ಔಟ್ರ್ ಕಾಲಮಿಗೆ ಹಾಕಿದರೆ ನಿಮ್ಮ ಪ್ರಾಬ್ಲಮ್ ಟ್ಯಾಲಿ ಆಗುತ್ತೆ. ಸೊ ಅದೇನೇ 12,90,000 12,19,000 ಅಮೌಂಟ್ ಟ್ಯಾಲಿಡ್ ಅಮೌಂಟ್. ಓಕೆ.